ಅಮ್ಮ ಮನಸ್ಸಿನಲ್ಲೊಂದು ಹೊರಗಡೆ ಒಂದು ಯಾವತ್ತೂ ಮಾತಾಡಲ್ವೇನೋ, ಆದ್ರೆ ನನ್ನ ಅಡ್ಡ ಹಿಡ್ಕೊಂಡು ಯಾವಾಗ್ಲೂ ಆಡ್ಕೋತಾನೆ ಇರ್ತಾಳೆ. ದಮಯಂತಿ, ಇನ್ನೊಂದು ಮಾತು ಮಾತಾಡದೆ ಅಂದ್ರೆ ನಿನ್ನ ಹಲ್ಲು ಉದುರಿಸ್ಬಿಡ್ತೀನಿ. ಕೇಳಿಸ್ಕೊಂಡ್ಯಾನೋ ಶೌರ್ಯ? ನನ್ನನ್ನು ಹೆತ್ತ ತಂದೆ ತಾಯಿ ಅನುಪಮ್ಮಗೇನಾದ್ರೂ ಹೇಳಿದ್ರೆ ಸಾಕು, ಚಿರತೆ ತರ ನನ್ ಮೇಲೆ ಹಾರ್ತಾರೆ. ಅಮ್ಮ, ಏನ್ ನಿನ್ ಗೋಳು? ಏನು, ನಿನ್ಗೂ ಕೂಡ ನನ್ ಸಂಕಟ ಅರ್ಥ ಆಗಲ್ವಾ? ಸಂದರ್ಭ ಇಲ್ದೇ ಇದ್ರು ನೋವು ಪಟ್ರೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ದಮ್ಮು. ಅನ್ಕೊಂಡೇರಿ, ನೀವು ಹೆಸರಿಗೆ ಮಾತ್ರ ನನಗ್ ತಾಳಿ ಕಟ್ಟಿರೋ ಗಂಡ. ಹೆಂಡತಿ ಕಣ್ಣೀರಲ್ಲಿ ಒದ್ಕೊಂಡ್ ನಡೆಯೋ ಅಂತವ್ರು ನೀವು. ದಮಯಂತಿ, ನಿನ್ನ ಸಂಕಟ ಏನು ಅಂತ ಹೇಳ್ದೇನೆ ಯಾಕೆ ಹೀಗಾಡ್ತಿದ್ಯಾ? ಈಗಷ್ಟೇ ಚೆನ್ನಾಗೇ ಇದ್ರಲ್ವಾ ಅದ್ಗೆ? ನಾನ್ ವಿಸರ್ಜನೆಯಲ್ಲಿ ಡ್ಯಾನ್ಸ್ ಕೂಡ ಮಾಡ್ದೆ. ರೂಮ್ಗೆ ಹೋಗಿ ಫ್ರೆಶ್ ಆಗಿ ಬರ್ತೀರಾ ಅನ್ಕೊಂಡ್ರೆ ಪ್ರೆಷರ್ ಕುಕ್ಕರ್ ತರ ಸುಯಿ ಅಂತೀರಾ ಅನ್ಕೊಂಡಿರ್ಲಿಲ್ಲ. ಕಪ್ಪಾಳಕ್ಕೊಂದು ಬಾರ್ಸಿದ್ರೆ ಇರೋ ಹಲ್ಲೆಲ್ಲ ಉದುರೋಗ್ಬಿಡ್ಬೇಕು. ಅಮ್ಮ ಇರು, ಒಂದ್ ನಿಮಿಷ ಬಾಯ್ಲಿ. ಅಮ್ಮ, ಇವಾಗೇನು? ನಿನ್ಗೆ ಯಾರಾದ್ರೂ ಏನಾದ್ರು ಅಂದ್ರ? ಯಾರು ಏನು ಹೇಳಿಲ್ಲ ಶೌರ್ಯ. ಅಕ್ಕ ಒಳಗಡೆ ಹೋದ್ಮೇಲೆ ಎಲ್ರೂ ಲಾಡುನ ಹಂಚ್ಕೊಂಡ್ ತಿಂದ್ವಿ ಅಷ್ಟೇ. ಫ್ರಸ್ಟ್ರೇಟ್ ಆಗಿ ಆ ಫ್ರಸ್ಟ್ರೇಷನ್ ಇಂದ ಕೋಪ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ಏಯ್, ನಿನ್ ಹೆಂಡತಿ ತರ ಮಿಟಗ್ಲಾಡಿ ತರ ಮಾತಾಡ್ಬೇಡ. ಅತ್ತೆ, ಎಲ್ರ ಮೇಲೂ ಕೂಗಾಡೋದ್ರ ಬದಲು ಅದೇನ್ ಹೇಳ್ಬೇಕು ಅಂತಿದಿರೋ ಹೇಳಿಲ್ಲ ಆಡುತ್ತೀನಿ. ಇದು ಕಣೋ ವರ್ಷೆ. ಕೊನೆಗೆ ನನ್ ಸೊಸೆಗೂ ಕೂಡ ನನ್ ಲೆಕ್ಕಕ್ಕಿಲ್ದೇ ಇರೋ ಹಾಗಾಗ್ಬಿಟ್ಟೆ. ಇದಕ್ಕೆಲ್ಲ ಕಾರಣ ನಿಮ್ಮ ಅಜ್ಜಿನೇ. ಅವಳು ನನ್ನ ಕೈಯಲ್ಲಿ ವಿನಾಯಕನ್ ಪೂಜೆ ಮಾಡಿಸ್ಲಿಲ್ಲ. ಅನುಪಮಂಗೋಸ್ಕರ ನನ್ನ ದೂರ ಇಟ್ಲು. ಅದಕ್ಕೆ ಕಲ್ಯಾಣಿಗೆ ಅತ್ತೆ ಅಂದ್ರೆ ಕೀಳು, ಅಮ್ಮ ಅಂದ್ರೆ ಮೇಲು. ದಮಯಂತಿ, ಮನೇಲಿ ಪೂಜೆ ನಡೆದಿದ್ದಕ್ಕೂ ನೀನ್ ಆಡ್ತಿರೋ ಮಾತುಗೂ ಏನಾದ್ರೂ ಸಂಬಂಧ ಇದೆಯಾ? ಇದೆ. ಇರೋದಕ್ಕೆ ನಾನು ಹೀಗೆಲ್ಲ ಮಾತಾಡ್ತಾ ಇರೋದು, ಹೇಳ್ತಾ ಇರೋದು. ಅತ್ತೆ, ಸುಮ್ನೆ ಏನೇನೋ ಮಾತಾಡ್ಬೇಡಿ. ನಮ್ಮಮ್ಮ ಆಗ್ಲಿ ಅಜ್ಜಿ ಆಗ್ಲಿ ನಿಮ್ಗೆ ಪೂಜೆ ಮಾಡ್ಬೇಡ ಅಂದ್ರ ಅಥವಾ ಬರ್ಬೇಡ ಅಂತ ಹೇಳಿದ್ರ? ಅವ್ರು ಹೇಳಲ್ವೇ, ನಿಧಾನಕ್ ಮಾಡಿ ತೋರಿಸ್ತಾರೆ. ನಿನಗೆ ಕೀಳಾಗಿ ಮಾತಾಡೋ ಅಭ್ಯಾಸ ಇದೆಯಾ ಹೊರತು ನಾವ್ಯಾವತ್ತೂ ನಿನ್ಗೇನು ಕಡಿಮೆ ಮಾಡಿಲ್ಲ. ಆಹಾ, ಯಾವತ್ತೂ ಕಡಿಮೆ ಮಾಡಿಲ್ವಾ? ವಿಗ್ರಹ ಇಟ್ಟಾಗಿಂದ ವಿಸರ್ಜನೆ ಮಾಡೋ ತನಕ ಅನುಪಮ ಆರತಿ ಮಾಡು, ಅನುಪಮ ರತ್ನೀರ್ ತೆಗಿ, ಅನುಪಮ ನೈವೇದ್ಯ ಇಡು, ಗಂಟೆ ಬಾರ್ಸು, ತೆಂಗಿನಕಾಯಿ ಹೊಡಿ, ಅದು ಮಾಡು ಇದು ಮಾಡು ಅಂತ ಎಲ್ಲಾನು ಅವಳ ಕೈಲೇ ಮಾಡ್ಸದ್ರಿ. ನಿನಗ್ ಮಾಡ್ಬೇಡ ಅಂತ ಯಾರು ಹೇಳಿದ್ರು? ಮಾಡು ಅಂತ ಹೇಳಲೇ ಇಲ್ವಲ್ಲ. ಅಯ್ಯೋ ದೇವ್ರೆ, ನಮ್ಮನೇಲಿ ಮಾಡೋ ಪೂಜೆಗೆ ಒಬ್ಬೊಬ್ರಿಗೂ ಕುಂಕುಮ ಕೊಟ್ಟು ಪೂಜೆ ಮಾಡು ಅಂತ ಹೇಳಲ್ವಲ್ಲ ಅತ್ತೆ? ನಾವು ಅಂದ್ರೆ ಎಲ್ರು, ಆದ್ರೆ ಇಲ್ಲಿ ಕೆಲವ್ರಿಗೆ ಮಾತ್ರ, ಒಬ್ರಿಗೆ ಮಾತ್ರ ಪೂಜೆ ಫಲ ಸಿಗ್ಬೇಕು ಅಂತ ನಿಮ್ಮ ಅಜ್ಜಿ ಉದ್ದೇಶ. ಅಮ್ಮ, ಅನುಪಮ ಅಮ್ಮ ಏನೇ ಮಾಡಿದ್ರು ಎಲ್ರೂ ಚೆನ್ನಾಗಿರ್ಬೇಕು, ಎಲ್ರೂ ಸಂತೋಷವಾಗಿರ್ಬೇಕು ಅಂತಾನೆ ಮಾಡ್ತಾರೆ. ಸ್ವಾರ್ಥ ಇಲ್ಲದೆ ಇರುವಂಥವ್ರವರು. ನಿಮ್ಮಮ್ಮಂಗೆ ಯಾರು ಎಂಥವ್ರು ತಿಳ್ಕೊಳಕ್ ಅವಕಾಶ ಇಲ್ಲದೆ ಅಹಂ ಅನ್ನೋ ಫಿಲ್ಟರ್ ಹಾಕಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಜೊತೆ ಹುಟ್ಟಿಸಿದಾನೆ ಆ ದೇವ್ರು. ಅದಕ್ಕೆ ಅವಾಗ ಈ ಕಂಟ್ರೋಲ್ ತಪ್ತಾಳೆ ಶೌರ್ಯ. ಯಾರು ಏನೇ ಹೇಳಿದ್ರು ನನ್ ಮನ್ಸಿಗೆ ಹಾಕೊಳ್ಳಲ್ಲ. ನನಗ್ ಸಿಗ್ಬೇಕಾಗಿರೋ ಗೌರವ ಆಗ್ಲಿ, ನನಗ್ ಸಿಗ್ಬೇಕಾಗಿರೋ ಪೂಜೆ ಫಲ ಆಗ್ಲಿ ಸ್ವಲ್ಪನೂ ಸಿಗದೆ ಇರೋ ಹಾಗೆ ಮಾಡಿದೀರಾ. ಅದಕ್ಕೆ ಇನ್ನು ಮುಂದೆ ಬರೋ ಅಂತ ಪೂಜೆಗೆ ನಿಮ್ಗೆ ಯಾರಿಗೂ ಸಂಬಂಧ ಇಲ್ದೇ ಇರೋ ಹಾಗೆ ನಾನು ಸ್ವಂತವಾಗಿ ಪೂಜೆ ಮಾಡ್ಕೋತೀನಿ. ಪೂಜೆ ಆದ್ಮೇಲೆ ವಿನಾಯಕ ನಾನು ಕೊಡ್ಬೇಕಾಗಿರೋ ವರನ ಕೊಡ್ಲೇಬೇಕು. ನಿಮ್ ಪೂಜೆ ನಿಮ್ದು, ನನ್ ಪೂಜೆ ನಂದು. ಅವತ್ತೊಂದು ದಿನ 2 ಒಲೆ, 2 ಅಡಿಗೆ, 2 ಪೂಜೆ. ನೀವು ಅನುಪಮನ ಪೀಠದ ಮೇಲೆ ಕೂರಿಸಿ ಪೂಜೆ ಮಾಡಿಸ್ತಿರೋ ಇಲ್ಲ ಕಲ್ಯಾಣಿನ ನೆತ್ತಿ ಮೇಲೆ ಕೂರಿಸ್ಕೋತಿರೋ ನಿಮ್ ಇಷ್ಟ.
ಉಳ್ದಿರೋ ಪೂಜೆನ ನನಗೋಸ್ಕರ, ನನ್ನ ಸಂತೋಷಕ್ಕೋಸ್ಕರ, ನನ್ನ ಕುಟುಂಬಕ್ಕೋಸ್ಕರ ನಾನು ಮಾಡ್ಕೋತೀನಿ. ದಮಯಂತಿ, ಹಬ್ಬದ ದಿನ ಒಂದೇ ಮನೆಯಲ್ಲಿ 2 ವಿಗ್ರಹ 2 ಪೂಜೆಗಳು ಒಳ್ಳೇದಲ್ಲ. ಹಾ ಅನ್ಕೊಂಡಮ್ಮ. ನಾನೇನಾದ್ರೂ ಮಾಡ್ತೀನಿ ಅಂತ ಹೇಳ್ತಿದ್ದ ಹಾಗೆ ನಿನಗೆ ಆಚಾರ ಸಂಪ್ರದಾಯ ಎಲ್ಲ ನೆನಪಿಗೆ ಬರುತ್ತೆ. ನನ್ನ ಮನೇಲಿ ನನಗಿಷ್ಟ ಬಂದ ಹಾಗೆ ಮಾಡ್ಕೋತೀನಿ. ಯಾರು ಅಡ್ಡ ಬರ್ತಾರೆ ನಾನು ನೋಡ್ತೀನಿ. ಅಮ್ಮ, ಇದ್ರಲ್ಲಿ ನಂದೇನ್ ತಪ್ಪಿದೆ ಹೇಳಿ? ನಾನ್ ಪೂಜೆ ಮಾಡಿದ್ದಕ್ಕೆ ದಮಯಂತಿ ಕೋಪ ಮಾಡ್ಕೊಂಡು ಹೋದ್ಲಲ್ಲ. ಅವಳು ಬದ್ಲಾಗಲ್ಲ. ಅವಳು ಮಾತುಗಳಿಗೆ ನೀನ್ ತಲೆ ಕೆಡಿಸ್ಕೋಬೇಡ. ಹೌದಮ್ಮ, ಹಣ್ಣಿಗೆ ಕಲ್ಲಿನೇಟ್ ಜಾಸ್ತಿ ಬೀಳುತ್ತೆ ಅನ್ನೋ ಹಾಗೆ ನಿನ್ನಂತ ಒಳ್ಳೆಯವಳಿಗೆ ಅವಮಾನ ಜಾಸ್ತಿ. ಇವೆಲ್ಲ ಮಾಮೂಲಿನ ತಾನೆ. ಅಂದ್ರೆ ದಮಯಂತಿ ಅದ್ಗೆ ಸ್ಪೆಷಲ್ ಪೂಜೆ ಅಂತಾಯ್ತು. ನಮಗೆ ಸ್ಪರ್ಧಿಯಾಗಿ ಸೂಪರ್ ಆಗಿರುತ್ತೆ. ಸಾಕ್ ನಿಲ್ಲಿಸ್ತೀಯಾ? ಬಾಯಿ ಮುಚ್ಕೊಂಡು ಒಳಗ್ ನಡಿ. ಅಮ್ಮ, ಅತ್ತೆಗೆ ಯಾವುದೋ ಒಂದು ಟಾಪಿಕ್ ಬೇಕಷ್ಟೆ, ಏನಾದ್ರೂ ಒಂದ್ ಜಗಳ ಮಾಡೋದಕ್ಕೆ. ಹೋಗ್ಲಿ ಬಿಡಮ್ಮ. ಹಾಗೆ ಬಿಟ್ಟಿರೋದಕ್ಕೆಮ್ಮ ಈ ಮನೆ ಇಷ್ಟು ಶಾಂತವಾಗಿದೆ. ಆದ್ರೂ ಕೂಡ ಅವಳು ಆಡೋ ಮಾತುಗಳು ಒಂದೊಂದ್ಸತಿ ಮನ್ಸಿಗೆ ತುಂಬಾ ಚುಚ್ಚುತ್ತೆ. ನಿನಗೋಸ್ಕರ ಸಮಾಧಾನವಾಗಿರ್ತೀನಿ. ಅಮ್ಮ, ನೀನಿಷ್ಟು ಶಾಂತವಾಗಿರೋದಕ್ಕೇನೆ ಎಲ್ಲರೂ ಹ್ಯಾಪಿಯಾಗಿದ್ದಾರೆ. ಯು ಆರ್ ಗ್ರೇಟ್ ಅಮ್ಮ. ಮಾವ, ಯಾಕೊಂಥರ ಇದ್ದೀರಾ? ಏನೋ ಅಮ್ಮ, ನಿಮ್ಮ ಅತ್ತೆ ಪದ್ಧತಿನೇ ನನ್ಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲರೂ ಸಂತೋಷವಾಗಿ ವಿನಾಯಕ ಚೌತಿನ ಆಚರಿಸಿದ್ರು. ಆ ಸಂತೋಷನ ಮನಸ್ಸು ತುಂಬಿಕೊಂಡು ದುಪ್ಪಟ್ಟು ಉತ್ಸಾಹದಿಂದ ಬರೋ ಹುಣ್ಮೆ ಹಬ್ಬನ ಎಲ್ಲರೂ ಸೇರಿ ಆಚರಿಸೋಣ ಅನ್ಕೊಂಡ್ರೆ, ನಾನು ಸೆಪರೇಟ್ ಆಗಿ ವಿನಾಯಕನ ಇಟ್ಟು ಪೂಜೆ ಮಾಡ್ತೀನಿ ಅಂತ ನಿಮ್ಮತ್ತೆ ಹಠ ಮಾಡ್ತಾ ಇದ್ದಾಳೆ. ಅವಳಿಗೆ ಏನ್ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ. ಹೇಳಿದ್ರು ಕೇಳೋ ವಂಶದಳಲ್ಲ ಅವಳು. ಅತ್ತೆಗೆ ಯಾಕಿಂತ ಆಲೋಚನೆ ಬಂತು ಅಂತ ಅರ್ಥ ಆಗ್ತಿಲ್ಲ ಮಾವ. ಅವಳಿಗೆ ಯೋಚನೆಗಳು ಯಾಕೆ ಬರುತ್ತೋ ಅವಳಿಗೆ ಗೊತ್ತಿಲ್ಲಮ್ಮ. ಇನ್ನು ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಆದ್ರೆ ಏನೋ ಒಂದ್ ಮಾಡಿ ಇದನ್ನೆಲ್ಲ ತಡಿಬೇಕು. ಇಲ್ದಿದ್ರೆ ಶುಭ ಆಗ್ಲಿ ಅಂತ ಹಬ್ಬ ನಡಿಬೇಕಾಗಿರೋ ಮನೆಯಲ್ಲಿ ಜಗಳ ನಡೆಯುತ್ತೆ. ಹೌದು ಮಾವ, ಅತ್ತೆಗೆ ನಮ್ಮಮ್ಮನ ಮೇಲೆ ಇನ್ನೂ ಕೋಪ ಕಮ್ಮಿ ಆಗಿಲ್ಲ. ಅದಕ್ಕೆ ಬೇಕು ಅಂತ ಇದೆಲ್ಲ ಮಾಡ್ತಿದ್ದಾರೆ. ಅದು ನಿಜಾನೇ. ತನಗ್ ಸಿಗುತ್ತೆ ಅನ್ಕೊಂಡಿರೋ ಪದವಿ ತನಗ್ ಸಿಗ್ಲಿಲ್ಲ ಅಂತ ಕೋಪ ಅಂತೂ ಇದೆ. ಆದ್ರೆ ಅದನ್ನ ಹೊರಗಡೆ ತೋರಿಸ್ತಿಲ್ಲ ಅಷ್ಟೇ. ಅಮ್ಮ ಅಧಿಕಾರಕ್ಕೋಸ್ಕರ ಆಸೆ ಪಟ್ಟವರಲ್ಲ. ಅಮ್ಮ ಗೆಲ್ಲೋದು ಜನರ ನಿರ್ಧಾರ ಆಗಿತ್ತು. ಅದಕ್ಕೀಗ ಅತ್ತೆ ಬೇಜಾರ್ ಮಾಡ್ಕೊಳ್ಳೋಂಥದ್ದು ಏನಿದೆ? ಹೌದೇ, ನೀನೇನೇ ಮಾಡಿದ್ರು ನಾನು ಕೋಪ ಮಾಡ್ಕೋಬಾರ್ದು. ನಾನು ಕೋಪ ಮಾಡ್ಕೊಂಡ್ರೆ ನಿಮ್ ಇಷ್ಟದ ಪ್ರಕಾರ ನೀವ್ ಮಾಡೋರಂತೆ ಅಮ್ಮ ಮಗಳಿಬ್ರು. ಇಲ್ಲೋಡೆ, ನಾನ್ ಹೀಗೆ ಇರೋದು. ನನಗಿಷ್ಟ ಬಂದ ಹಾಗೆ ಇರ್ತೀನಿ. ನಿನ್ ಇಷ್ಟ ಬಂದಾಗೆ ಇರು, ಯಾರು ಬೇಡ ಅಂದ್ರು. ಹಾಗಂತ ಹೇಳಿ ಮನೆಯಲ್ಲಿ 2 ಪೂಜೆ ಮಾಡೋದು ಅಂದ್ರೇನು? ನನ್ಗೆ ಸಾಕ್ಷಾತ್ ದೇವ್ರೆ ಬಂದು ಹೇಳಿದಾನೆ ನಿಷ್ಠೆಯಿಂದ ಮಾಡು ಅಂತ. ಈ ಸಲ ನಮ್ ಗಣಪತಿಗೆ ನಾನೇ ಪೂಜೆ ಮಾಡ್ತೀನಿ. ಹತ್ರ ಇದ್ದು ಸೇವೆ ಮಾಡ್ತೀನಿ. ನೀವೆಲ್ಲರೂ ಸೇರ್ಕೊಂಡು ಮಾಡೋ ಪೂಜೆಗಿಂತ ನಾನು ದೊಡ್ಡದಾಗೆ ಮಾಡ್ತೀನಿ.
ಅದಕ್ಕೆ ಯಾರು ಅಡ್ಡಿ ಮಾಡ್ತಾರೋ, ನನ್ನನ್ನ ಯಾರು ಬೇಡ ಅಂತಾರೋ ಅಂತ ನಾನು ನೋಡ್ತೀನಿ. ಅತ್ತೆ, ಪೂಜೆ ಅನ್ನೋದು ಎಲ್ಲರೂ ಸೇರಿ ಒಟ್ಟಿಗೆ ಮಾಡುವಂಥದ್ದು. ಇದನ್ನ ನೀವೊಂದ್ ಕಡೆ ನಾವೊಂದ್ ಕಡೆ ಪೂಜೆ ಮಾಡೋದು ಏನ್ ಚೆನ್ನಾಗಿರತ್ತೆ? ಪದವಿಗೋಸ್ಕರ ನೀವೊಂದ್ ಕಡೆ ನಾನೊಂದ್ ಕಡೆ ಇರ್ಲಿಲ್ವಾ? ಇದು ಹಾಗೇನೆ. ನಿಮ್ಗಿಷ್ಟ ಆಗಿರೋ ಪೂಜೆ ನೀವು ಮಾಡ್ಕೊಳ್ಳಿ, ನನ್ಗಿಷ್ಟ ಆಗೋದನ್ನ ನಾನ್ ಮಾಡ್ಕೋತೀನಿ. ಅಳ್ಸಿದಿರಲ್ಲ ನನ್ನ. ಅನಾವಶ್ಯಕವಾಗಿ ಈ ತರ ಯಾಕೆ ಮಾತಾಡ್ಬೇಕು ಹೇಳಿ? ನಾನ್ ಮಾತಾಡೋದೇ ಹೀಗೆ ಕಣೆ. ನನಗ್ ಹೇಳೋದಿಕ್ಕೆ ನೀನ್ ಯಾರೇ? ನಡಿ ಒಳಗೆ. ಏನು ಅಂದ್ರೆ, ನೀವು ಅವ್ರ ಮಾತು ಇವ್ರ ಮಾತನ್ನ ಕೇಳಿ ನನಗ್ ಅಡ್ಡಿ ಮಾಡೋದಿಕ್ಕೆ ಪ್ರಯತ್ನ ಮಾಡಬೇಡಿ. ವಿನಾಯಕ ನವರಾತ್ರಿನ ಮಾಡೋದಕ್ಕಾಗ್ಲಿಲ್ಲ ನನ್ನ ಕೈಲಿ. ವಿನಾಯಕನ್ಗೆ ಈ ಪೂಜೆನಾದ್ರೂ ಮಾಡೋದಕ್ ಬಿಡಿ. ನೀವು ನನ್ನ ಪಕ್ಕ ಬಂದು ಕೂತ್ಕೋತೀರಾ ಅಷ್ಟೇ. ಅವಳು ಯಾರ ಮಾತು ಕೇಳಲ್ಲಮ್ಮ. ಇನ್ನು ನೇರವಾಗಿ ವಿನಾಯಕ್ನೆ ಬಂದು ನೀನ್ ಹೀಗೆ ಇರಮ್ಮ ಅಂತ ಹೇಳ್ಬೇಕು. ಅಲ್ಲಿವರೆಗೂ ಸರಿ ಹೋಗಲ್ಲ. ಸರಿ ಮಾವ. ಅವರೆಲ್ಲಾನು ಗಣೇಶ ಹೇಳಿದ್ರೇನೆ ಕೇಳ್ತಾರೆ ಅಂದ್ರೆ ಆ ಗಣೇಶನ ಹತ್ರನೇ ಹೇಳ್ಸೋಣ. ದಮಯಂತಿಗೆ ಹುಚ್ಚ ಅನ್ಕೊಂಡಿದ್ದೆ. ಕಲ್ಯಾಣಿಗೆ ಏನಾಗಿದೆ? ವಿನಾಯಕನ ಹತ್ರನೇ ಮಾತಾಡ್ತೀನಿ ಅಂತಿದ್ದಾಳೆ. ಬರೀ ಮಾತಿಗನ್ಲ, ಇಲ್ಲ ತಲೆನಾದ್ರೂ ಕೆಟ್ಟೋಗಿದ್ಯಾ? ವಿನಾಯಕ ಬಂದು ಹೇಳೋದಂದ್ರೆ ಏನು? ಶೌರ್ಯ, ಅಜ್ಜಿ, ತಡ ಆಗ್ತಿದೆ ಕಣೋ. ನೀನು ಕಲ್ಯಾಣಿ ಇಬ್ರು ಹೋಗಿ ಪೂಜೆಗೆ ಬೇಕಾಗಿರೋ ಎಲ್ಲ ಸಾಮಾನು ತಗೊಂಡ್ ಬನ್ನಿ. ಕಳಶ ಕೂಡ ಇಡ್ಬೇಕು. ಸರಿ ಅಜ್ಜಿ. ಪಲ್ಲವಿ, ಪಲ್ಲವಿ, ಏನತ್ಗೆ? ವಿನಾಯಕನ್ ಕರ್ಕೊಂಡ್ ಬರ್ಬೇಕು. ಹೋಗೋಣ ಬಾ. ಏನೇ ನೀನು? ಅವ್ರು ಹೋಗ್ತಿದ್ದಾರೆ ತಾನೆ, ಮತ್ತೆ ನೀನ್ ಯಾಕೆ? ನಾನು ಹೇಳದ್ನಲ್ಲಮ್ಮ, ನನ್ನ ವಿಗ್ರಹನ ನಾನೇ ಇಟ್ಕೋತೀನಿ, ನನ್ನ ಸ್ವಾಮಿನ ನಾನೇ ಪೂಜೆ ಮಾಡ್ಕೋತೀನಿ ಅಂತ. ಏನೇ ಇದು? ನಿನ್ ವಿಗ್ರಹ ಏನೋ ನಿನ್ ಸ್ವಾಮಿಗಳೇನೋ ನನ್ಗೊಂದು ಅರ್ಥ ಆಗ್ತಿಲ್ಲ. ಒಂದೇ ಮನೇಲಿ ಎರಡು ಪೂಜೆ ಯಾರಾದ್ರೂ ಮಾಡ್ತಾರ? ನೆನ್ನೆ ತನಕ ಒಂದೇ ಮನೇಲಿ ಎರಡು ಪಾರ್ಟಿ ಇರ್ಲಿಲ್ವಾ? ಇದು ಹಾಗೇನೆ. ಅತ್ತೆಮ್ಮ, ಇವಳ ಜೊತೆ ಮಾತಾಡೋದೇ ವೇಸ್ಟು. ಅವಳಿಗೆ ಇಷ್ಟ ಬಂದಾಗ ಮಾಡ್ಕೊಳಕ್ ಬಿಡಿ. ಹಾಗಲ್ಲ ಶಿವರಾಮ್, 10 ಜನ ಇರೋವಾಗ ಹಬ್ಬನ ಸಂಭ್ರಮದಿಂದನೇ ಮಾಡಬೇಕು. ಅದು ಬಿಟ್ಟು ಆ ಕಡೆ 4 ಜನ ಈ ಕಡೆ 4 ಜನ ಅನ್ಕೊಂಡು 2 ವಿಗ್ರಹ ತಗೊಂಬಂದು ಪೂಜೆ ಮಾಡಿದ್ರೆ ಏನ್ ಚೆನ್ನಾಗಿರುತ್ತೆ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಏನಾದ್ರೂ ಪಟ್ಟು ಹಿಡಿದ್ಲು ಅಂದ್ರೆ ಅದನ್ನೇ ಸಾಧಿಸ್ತಾ ಇರ್ತಾಳೆ. ಯಾರ ಮಾತು ಕೇಳಲ್ಲ. ಅತ್ತೆ, ಇಷ್ಟು ಜನರಿಗೆ ಬೇಜಾರ್ ಮಾಡಿ ನೀವು ಸಪರೇಟ್ ಆಗಿ ಪೂಜೆ ಮಾಡೋದು ಏನ್ ಚೆನ್ನಾಗಿರುತ್ತೆ ಹೇಳಿ?
ಹೌದಮ್ಮ, ಎಲ್ರೂ ಸೇರಿ ಒಂದೇ ವಿಗ್ರಹ ನೀಡೋಣ, ಇರೋದ್ರಲ್ಲೇ ಚೆನ್ನಾಗಿ ಮಾಡೋಣ. ನಿನಗೆ ಅರ್ಥ ಆಗಲ್ಲ ಕಣೋ. ನನ್ನ ಸಂಕಟ ನನಗೆ ಮಾತ್ರ ಗೊತ್ತು. ವಿನಾಯಕ ಚೌತಿನ ನನ್ನ ಕೈಲಿ ಮಾಡಕ್ಕಾಗ್ಲಿಲ್ಲ. ನಾನೊಂದು ಹರಕೆ ಹೊತ್ಕೊಂಡಿದ್ದೀನಿ. ಅದು ನೆರವೇರ್ಬೇಕು ಅಂದ್ರೆ ನಿಷ್ಠೆಯಿಂದ ಪೂಜೆನ ನಾನೇ ಮಾಡಬೇಕು. ಅದಕ್ಕೆ ನನಗೊಬ್ಬ ವಿನಾಯಕ ಬೇಕು. ನನ್ನ ಪೂಜೆನ ನಾನೇ ಮಾಡ್ಕೋಬೇಕು. ಹೋಗ್ಲಿ ಬಿಡಮ್ಮ. ಇವಳೇನೋ ಹರಕೆ ಹೊತ್ತಿದ್ದೀನಿ ಅಂತ ಹೇಳ್ತಿದ್ದಾಳಲ್ಲ, ಅದನ್ನ ನಾವ್ಯಾಕೆ ತಡೆಯೋದು? ನೀವಿಬ್ರು ಹೋಗಿ ಬೇಗ ಬಂದ್ಬಿಡಿ. ಪಲ್ಲವಿ, ಈಗೇನು ಬರ್ತ್ಯಾ ಇಲ್ವಾ? ಇಲ್ಲ ನಾನೇ ಹೋಗಿ ತಗೊಂಡ್ ಬರ್ಲಾ? ಏನು ನನ್ನ ಯಾಕೆ ನೋಡ್ತೀಯಾ? ನಾನು ಬೇಡ ಅಂದ್ರೆ ಹೋಗ್ದಿರ ಇದ್ಬಿಡ್ತೀಯಾ? ಹೋಗೋ. ನನ್ ಗಂಡ ಬಂಗಾರ. ಬನ್ನಿ ಅದ್ಗೆ. ನನ್ ಜೊತೆ ಹೋಗ್ತೀನಿ ಅಂತಂದ್ರೆ ನನ್ನ ತಮ್ಮ ಬೇಡ ಅಂತ ಹೇಳ್ತಾನೇನು? ನೀನ್ ಮತ್ತೆ ನನ್ ಕಣ್ಮುಂದೆ ಅವನನ್ನ ಕೇಳೋದು, ಅವನು ಹೋಗು ಅನ್ನೋದು, ಇದೆಲ್ಲ ಬೇಕೇನೆ? ಆ ಗಣಪತಿ ಮಹಾರಾಜನೇ ಆಶ್ಚರ್ಯ ಪಡೋ ಹಾಗೆ ಈ ದಮಯಂತಿ ಪೂಜೆನ ಮಾಡ್ತಾಳೆ. ಕಲ್ಯಾಣಿ ಹುಟ್ಟಿದ ಮನೆಯವರು ಹೊಟ್ಟೆ ಹುರ್ಕೋತಾರೆ. ಬಾ. ಏನ್ ಚಿಕ್ಕಪ್ಪ, ಅವ್ರನ್ನ ತಡಿಬೋದಲ್ವಾ? ಅಕ್ಷಿ,